ಮರಗಳ ವ್ಯವಸ್ಥಿತ ನಿರ್ವಹಣೆ ಕಾಮಗಾರಿ ಬೆಂಗಳೂರು ನಗರದಲ್ಲಿ ಒಣಗಿದ ಮರಗಳನ್ನು ಯಾವುದು ತೆಗೆಯುತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮುಂದೆ ಬಿಲ್ಡಿಂಗ್ ಮುಂದೆ ಹತ್ತಾರು ವರ್ಷಗಳ ದಶಕಾರು ನೂರಾರು ವರ್ಷಗಳಿರ್ತಕ್ಕಂಥ ಇತಿಹಾಸವುಳ್ಳ ಮರಗಳನ್ನು ಲಕ್ಷಾಂತರ ರೂಪಾಯಿ ಇಟ್ಟ ಮರಗಳನ್ನು ಮಾರಾಟ ಮಾಡಿ ಲೂಟಿ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ. ಕಾಸಾ ಗ್ರಾಂಡ್ ಕಂಪನಿ ಜೊತೆ ಸೇರಿಕೊಂಡು ಕೋಟ್ಯಾಂತರ ವ್ಯವಹಾರ ಮಾಡಿ ಸರ್ಕಾರ ನಷ್ಟ ಉಂಟು ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಹತ್ತಾರು ಜನ ಸಾವುಗಳಾಗ್ತಕ್ಕಂಥ ಕಾರಣ ನೇರಮನೆ PNG ಸ್ವಾಮಿನೇ ನೇರಮನೆ ಆಗಿರ್ತಾರೆ. ಈ ದಿನ ಅಕ್ಷಯಪ್ಪ ಪಂಚಾಯತಿಯಿಂದ ಸುಮಾರು ಒಂದು ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ DCF BLG ಸ್ವಾಮಿ ಅವರು ಈ ಹಿಂದೆ 2 ವರ್ಷಗಳಿಂದ ಅಲ್ಲಿ DCF ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅವರು ಬರೀ ಹಣ ಕೊಟ್ಟವ್ರಿಗೆ ಮಾತ್ರ ಮರ ತೆರವುಗೊಳಿಸ್ತಾ ಇದ್ದಾರೆ. ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಟ್ಟಂತ ಕಂಪ್ಲೇಂಟ್ಗಳನ್ನ ತಗೊಂಡು ಕಸದ ಬುಟ್ಟಿ ಹಿಡಿಸ್ತಿದ್ದಾರೆ. ಸುಮಾರು 6 ತಿಂಗಳ ಹಿಂದೆ ಗಿರಿನಗರದಲ್ಲಿ ಅಕ್ಷಯ ಅವ್ರ ಕುಟುಂಬದವ್ರು ಬಂದು ಒಂದು ಲೆಟರ್ ಕೊಡ್ತಾರೆ. ನಮ್ಮ ಮನೆ ಹತ್ರ ಮರ ಇದು ಒಣಗೋಗ್ಬಿಟ್ಟಿದೆ, ಇದು ತೆರವು ಮಾಡ್ಬಿಡಿ ಅಂತ ಅವ್ರು ಲೆಟರ್ ಕೊಟ್ರೆ ಅದನ್ನ ಕಸದ ಬಿಟ್ಟು ಕೂಡ 2 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಹೇಳಿ 2 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. 2 ಲಕ್ಷ ಅವ್ರ ಕೈ ಕೊಡಕ್ಕಾಗಲ್ಲ. ಅವಾಗ ಏನಾಯ್ತು, ಮಳೆ ಬಂತು, ಒಣಗಿರೋ ಮರ ಮೇಲೆ ಬಿತ್ತು, 1 ವಾರ ಹಾಸ್ಪಿಟಲ್ ಅಕ್ಷಯ ತೀರೋಗ್ಬಿಟ್ಟ. ತೀರಾದ್ಮೇಲೆ ಸರ್ಕಾರದಿಂದ ಪರಿಹಾರ ಅಂತ ಏನು ಕೊಟ್ಟಿಲ್ಲ. ಅಕ್ಷಯ ಕುಟುಂಬಕ್ಕೆ ಕೇಳಕ್ ಹೋದ್ರೆ ಅವ್ರ ತಂದೆ ಇಲ್ಲ, ತಾಯಿ ಇಲ್ಲ, ಯಾರಿಲ್ಲ, ಯಾರಿಗೆ ಕೊಡೋಣ ಅಂತ ಹೇಳ್ತಿದ್ರೆ ಇದೇ ತರ ಸುಮಾರು 1.5-2 ವರ್ಷಗಳ ಕಾಲದಲ್ಲಿ 8 ವಲಯಗಳಲ್ಲೂ 10ಕ್ಕೂ ಹೆಚ್ಚು ಜನ ಅಮಾಯಕರು ಸತ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಮರಗಳ ವ್ಯವಸ್ಥಿತ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಸಿದ್ರೆ ಈ ರೀತಿಯ ಸಂಭವ ಜರುಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ ಅಂದ್ರೆ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು. ಮತ್ತೆ ಅವ್ರ ಕುಟುಂಬದಲ್ಲೊಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡ್ಬೇಕು. ಮತ್ತೆ ಈ BLG ಸ್ವಾಮಿ ಏನಿದ್ದಾರೆ ಕಳ್ಳ, ಆ ಕಳ್ಳನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ಅವನು ಇದು ಮಾತ್ರ ಅಲ್ಲ, ನಮ್ಮ ಮೆಟ್ರೋ ಯೋಜನೆ ನಡೀತಾ ಇದೆಯಲ್ಲ, ಅಲ್ಲಿ ಒಂದು ಕಾರ್ಯ ಏನಂತಂದ್ರೆ 1 ಮರ ತೆಗೆದ್ರೆ 150-200 ಗಿಡಗಳು ಹಾಕ್ಬೇಕು ಅಂತ ಅಂದ್ಬಿಟ್ಟು ಇವನು ನಾಮಕಾವಾಸ್ತೆ ಗಿಡ ಮರ ಹಾಕಿದ್ರೆ 1000 ಗಿಡ ಹಾಕಿದ್ರೆ ಬಿಲ್ ಮಾಡ್ಕೊಂಡು ಕೈ ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ಅಂದ್ಬಿಟ್ಟು ಬಿಲ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು ಯಾವುದೇ ರೀತಿ ಇದಾಗಿಲ್ಲ. ಆ ಯೋಜನೆಯಲ್ಲಿ ಯಾರು ದೊಡ್ಡ ಉದ್ಯಮಿಗಳಿದ್ದಾರೆ ಅವ್ರ ಪರ ನಿಂತ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ದು ಸಾಮಾನ್ಯ ಜನರನ್ನ ಕಡೆಗಣಿಸಿ ಸಾಮಾನ್ಯ ಜನರ ಮಾರಣಹೋಮ ನಡೆಸಿದ್ದಾನೆ. ಅದರಿಂದ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಇವತ್ತು ಒತ್ತಾಯ, ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ, ಕರ್ನಾಟಕ ಸರ್ವೋದಯ ಪಕ್ಷ, ರೈತ ಸಂಘ ಮತ್ತೆ ಅರಣ್ಯ ಪರಿಸರ ವೇದಿಕೆ, ಸಮತಾ ಸೈನಿಕದಳ ಎಲ್ಲ ಸಂಘಟನೆಗಳು ಒಕ್ಕೂಡಿ ನಾವಿವತ್ತು ಹೋರಾಟ ನಡೆಸ್ತಾ ಇದೀವಿ. ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾರೆ ಸರ್ಕಾರಕ್ಕೊಂದೇ, ಆ BLG ಸ್ವಾಮಿಯನ್ನ ಅಮಾನತ್ ಮಾಡಬೇಕು, ಅಮಾನತ್ ಮಾಡಿ ಅವನ ಜೈಲಿಗೆ ಕಳಿಸ್ಬೇಕು. ಯಾರು ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು, ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅಂತ ಈ ಮೂಲಕ ನಾವು